ಹಾಯ್ ಗಾಯ್ಸ್, ಇದು ಮುಂಬೈ ಪ್ಲೇಸು. ಸೊ ಮುಂಬೈಯಲ್ಲಿ ಸಿ ವ್ಯೂ ಇದೆ, ಮಸ್ತ್ ಇದೆ. ಇದೊಂಥರ ಟೂರಿಸ್ಟ್ ಪ್ಲೇಸು. ನಾವು ಮುಂಬೈಗೆ ವಿಸಿಟ್ ಕೊಟ್ಟಾಗ ಸಖತ್ತಾಗಿತ್ತು. ಸೊ ಇಲ್ಲಿಗೆ ಬಂದು ನಾವು ರೀಚ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ ಆಲ್ 4 ಓ ಕ್ಲಾಕ್ ಆಗಿತ್ತು. ಸೊ ಆ ಟೈಮಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲಿ ವ್ಯೂ ಮಾತ್ರ ಮಸ್ತಾಗಿತ್ತು. ನಾನು ಆ್ಯಕ್ಚುಲಿ ಜಾಸ್ತಿ ಮೂವಿಗಳಲ್ಲಿ ನೋಡ್ತಾ ಇದ್ದೆ ಮುಂಬೈ ವ್ಯೂಸ್ ಏನಿದೆ ಈ ಲೊಕೇಶನ್ದು. ಬಟ್ ರಿಯಲ್ಲಾಗಿ ನಾವು ವಿಸಿಟ್ ಕೊಟ್ಟಾಗ ತುಂಬ ಚೆನ್ನಾಗಿತ್ತು. ತುಂಬ ಜನ ಬರ್ತಾರೆ ಇಲ್ಲಿಗೆ ವಿಸಿಟ್ ಮಾಡೋಕ್ಕೆ ಅಂತ. ಜೊತೆಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ಜನ ವಾಕಿಂಗ್ ಬರ್ತಾರೆ, ತುಂಬ ಜನ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರನೇ ಬರ್ತಾರೆ. ಚೆನ್ನಾಗಿತ್ತು. ಮತ್ತು ಕಂಪ್ಲೀಟ್ ಪ್ಲೇಸ್ ಮಾತ್ರ ಮಸ್ತಾಗಿತ್ತು. ವ್ಯೂ ಮಾತ್ರ ಸಖತ್ತಾಗಿತ್ತು. ಸೊ ಒಂದು ರೌಂಡ್ ಸೈಲೆಂಟಾಗಿ ಕುತ್ಕೊಂಡು ನಾವು ಅಬ್ಸರ್ವ್ ಮಾಡ್ತೀವಿ ಅಂದರೆ ಆ ಸಮುದ್ರ ಅಲ್ಲಿಗೆ ನಮ್ಮ ಬೇರೆ ಟೆನ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಆರಾಮಾಗಿ ಅಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಒಂದು ರೇಂಜಲ್ಲಿ ನಾವು ಫುಲ್ ಫ್ರೆಶ್ ಅಪ್ ಆಗಿ ಹೋಗ್ಬೋದು ಆ್ಯಕ್ಚುಲಿ. ಸೊ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಸೊ ಇಲ್ಲಿ ಬಂದು ನಾವು ಹೋದ್ಮೇಲೆ ನನಗೆ ಫೀಲ್ ಆಗಿತ್ತು ಚೆನ್ನಾಗಿತ್ತು. ಮತ್ತು ಟ್ರಾವೆಲಿಂಗು ಎಲ್ಲ ಸಖತ್ತಾಗಿತ್ತು. ನಾವು ಇನ್ನೂ ತುಂಬ ಪ್ಲೇಸ್ಗಳು ನೋಡಿದ್ವಿ. ಗೇಟ್ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ಲು. ಸೊ ಅಲ್ಲೆಲ್ಲ ವಿಸಿಟ್ ಮಾಡಿದ್ದೀವಿ. ಸೊ ಈ ಪ್ಲೇಸಿಗೆ ಬಂದಾಗ ನಾನು ವೀಡಿಯೋ ಮಾಡಿದ್ದೆ. ಸೊ ಇದಾದ ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗಿದ್ದೆ ಅಂತ ಅಂದ್ಬಿಟ್ಟು. ಸೊ ಮುಂಬೈ ಲೊಕೇಶನ್ ಮಾತ್ರ ಮಸ್ತಾಗಿದೆ, ಪ್ಲೇಸು ಮಸ್ತಾಗಿದೆ. ನಾವು ಎಂಟ್ರಿ ಕೊಟ್ಟಾಗ ಮಳೆ ಇತ್ತು ತುಂಬ ಆ್ಯಕ್ಚುಲಿ. ನಾವು ಆಚೆ ಕಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಆ ರೇಂಜ್ ಜೋರು ಮಳೆ, ಕಂಟಿನ್ಯೂ 24 ಅವರ್ಸ್ ಮಳೆ ಇತ್ತು ಅಲ್ಲಿ.